ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಾನು ಶಕುಂತಲಾ ಭೂಷಣ್. ವೀಕ್ಷಕರೇ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಶನಿಯ ಅನಾವರಣ ಮಾಡ್ತಾ ಇದ್ದಾರೆ. ಆತನ ಮಹಿಮೆ ಏನು, ಹಾಗೆ ಬೆಂಬಿಡದೆ ಕಾಡುವಂತಹ ಶನಿಯನ್ನ ನಿರ್ಲಕ್ಷ್ಯ ಮಾಡಿದ್ರೆ ನಿಜಕ್ಕೂ ಜೀವನದಲ್ಲಿ ಸಾಕಷ್ಟು ಘಾಸಿ ಆಗತ್ತಂತೆ. ಜೊತೆಗೆ ಅಪಚಾರವಾಗದಂತೆ ಶನಿಯನ್ನ ಪೂಜೆ ಮಾಡೋದು ಹೇಗೆ, ಇದೆಲ್ಲದರ ಸಮಗ್ರ ಮಾಹಿತಿಯನ್ನು ತಿಳಿಸೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಆಗಿರ್ತಕ್ಕಂಥ ಶ್ರೀ ಶ್ರೀ ರೇಣುಕಾರಾಧ್ಯ ಗುರೂಜಿಗಳು. ಬನ್ನಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಗಳೇ, ಶನಿಯ ಮಹಾತ್ಮೆಯನ್ನ ಅನಾವರಣ ಮಾಡೋಕ್ಕೂ ಮುಂಚೆ ಇಂದಿನ ದಿನ ಭವಿಷ್ಯದ ಕಡೆ ಗಮನ ಕೊಡೋಣ. ಮೊದಲಿಗೆ 6 ರಾಶಿಗಳ ದಿನಚರಿ ಹೇಗಿದೆ ಅಂತ ತಿಳಿಸ್ಕೊಟ್ಬಿಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಇರತಕ್ಕಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ. ಪೂರ್ವ ಭಾದ್ರಪದ ನಕ್ಷತ್ರವಿರ್ತಕ್ಕಂಥದ್ದು ಗುರುವಿನ ಭಾವ. ಏನಿಲ್ಲ ಫಲಾಫಲ ನೋಡ್ಬೋದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿಯ ಪತ್ರ ವ್ಯವಹಾರಗಳಲ್ಲಿ ತೊಡಗತಕ್ಕಂಥ ಒಂದು ದಿವಸ. ಬಂಧುಗಳಿಗಾಗಿ, ನೆರೆಹೊರೆಯವರಿಗಾಗಿ, ಆತ್ಮೀಯರಿಗಾಗಿ ಅಧಿಕವಾದಂಥ ಖರ್ಚುಗಳನ್ನು ಮಾಡ್ತಕ್ಕಂಥದ್ದು. ನರದೌರ್ಬಲ್ಯ, ಕುತ್ತಿಗೆ ನೋವು, ಸೊಂಟ ಬಾಧೆ, ಅಧಿಕ ಸುಸ್ತು ಹೆಚ್ಚಾಗಿ ಕಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥದ್ದು. ತಂದೆಯೊಡನೆ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥದ್ದು. ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು. ಪ್ರಯಾಣದಲ್ಲಿ ಶತ್ರುಗಳು ಅಧಿಕವಾಗ್ತಕ್ಕಂಥದ್ದು ಅಥವಾ ಶತ್ರು ಕಾಟವನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ, ಅಥವಾ ಪ್ರಯಾಣದಲ್ಲಿ ಕಿರಿಕಿರಿಯನ್ನು ಅನುಭವಿಸ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತಕ್ಕಂಥದ್ದು. ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯೂ ಕೂಡ ಈ ಮೇಷರಾಶಿಯಾಗಿರುವಂಥದ್ದು. ಓಂ ಶ್ರೀ ಸತ್ಯನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಹಣಕಾಸಿನ ವಿಚಾರಕ್ಕೆ ಅನುಕೂಲವಾಗ್ತಕ್ಕಂಥದ್ದು. ಮಕ್ಕಳು ದೂರವಾಗ್ತಕ್ಕಂಥ ಒಂದು ಸನ್ನಿವೇಶ, ಆಕಸ್ಮಿಕವಾಗಿ ಬಂಧುಗಳ ಆಗಮನವಾಗ್ತಕ್ಕಂಥ ಒಂದು ನಿರೀಕ್ಷೆಯಲ್ಲಿರ್ತಕ್ಕಂಥದ್ದು. ಎಲ್ಲ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಕಾಣತಕ್ಕಂಥ ಯೋಗಗಳು ಪ್ರಾಪ್ತಿಯಾಗುವಂಥದ್ದನ್ನು ವೃಷಭ ರಾಶಿ ನೋಡುವಂಥದ್ದು. ಓಂ ಶ್ರೀ ಗುರುಸಿದ್ಧಲಿಂಗೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಮಿಥುನ ರಾಶಿ, ಸ್ಟೇಷನರಿ, ಮೊಬೈಲ್, ಕಂಪ್ಯೂಟರ್, ತಾಂತ್ರಿಕ ವಸ್ತುಗಳ ಮಾರಾಟ ಕ್ಷೇತ್ರದವರೆಗೆ ಅಧಿಕ ಧನಾಗಮನವಾಗ್ತಕ್ಕಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಕೂಲದ ಒಂದು ಪ್ರಾಪ್ತಿ. ಉದ್ಯೋಗ ಬಿಡುವಂಥ ಒಂದು ಮನಸ್ಸನ್ನು ಮಾಡ್ತಕ್ಕಂಥದ್ದು ಅಥವಾ ಉದ್ಯೋಗ ಬದಲಾವಣೆಯುವಂಥ ಮನಸ್ಸನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಈ ಮಿಥುನ ರಾಶಿ ಅಂತಾಗಿರುವಂಥದ್ದು. ತುಳಸಿ ಗಿಡಕ್ಕೆ ಹೆಸರು ಬೇಳೆ ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಅಜೀರ್ಣ, ಮೈಕೈ ನೋವು, ಕಿಡ್ನಿ ಸಮಸ್ಯೆ ಇವುಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ನೋಡ್ತಕ್ಕಂಥದ್ದು. ಅನ್ಯ ಪ್ರದೇಶ ಅಥವಾ ಪರಸ್ಥಳದಲ್ಲಿ, ದೂರ ಪ್ರದೇಶದಲ್ಲಿ ಉದ್ಯೋಗ ದೊರಕತಕ್ಕಂಥದಕ್ಕೆ ದಾರಿ. ತಂದೆಯಿಂದ ಅನುಕೂಲವಾಗ್ತಕ್ಕಂಥದ್ದು. ಅನಿರೀಕ್ಷಿತವಾಗಿ ರೋಗ ಬಾಧೆಗಳಿಗೋಸ್ಕರವಾಗಿ ಅಧಿಕ ಖರ್ಚು ಬರ್ತಕ್ಕಂಥದ್ದು. ಸೇವಕರಿಗೋಸ್ಕರವಾಗಿ ಅಧಿಕ ಖರ್ಚುಗಳು ಬರ್ತಕ್ಕಂಥದ್ದು. ಯಾರಿಗೂ ಕನಿಕರವನ್ನು ತೋರಿಸೋಕೆ ಹೋಗಿ ನಷ್ಟವನ್ನು ಮಾಡಿಕೊಳ್ಳತಕ್ಕಂಥ ಒಂದು ದಿವಸ ಕಟಕ ರಾಶಿ ಆಗಿರುವಂಥದ್ದು. ಅರಿಶಿಣದ ಬಟ್ಟೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಸಿಂಹರಾಶಿ, ಗಂಡು ಮಕ್ಕಳಿಂದ ಲಾಭವನ್ನು ನೋಡ್ತಕ್ಕಂಥದ್ದು. ಮಿತ್ರರು ದೂರವಾಗ್ತಕ್ಕಂಥದ್ದು. ಆಕಸ್ಮಿಕವಾಗಿ ಹಿರಿಯ ಸಹೋದರಿಯಿಂದ ಧನಾಗಮನ ಮತ್ತು ಲಾಭವನ್ನು ನೋಡ್ತಕ್ಕಂಥ ಒಂದು ದಿವಸವಾಗಿರ್ತಕ್ಕಂಥದ್ದು. ಅನಿರೀಕ್ಷಿತವಾದಂಥ ಲಾಭಗಳು ಬರ್ತಕ್ಕಂಥದ್ದು. ಯಾವತ್ತೋ ಬರಬೇಕಾದಂಥ ಹಣ ಇವತ್ತಿನ ದಿವಸ ಬರೋದಕ್ಕೆ ದಾರಿಯಾಗ್ತಕ್ಕಂಥ ಒಂದು ಸ್ಥಿತಿ. ಸ್ವಲ್ಪ ನರದೌರ್ಬಲ್ಯಗಳು ಅಂತಕ್ಕಂಥದ್ದು, ಕಾಲು ನೋವು ಹೆಚ್ಚಾಗಿ ಕಾಡ್ತಕ್ಕಂಥದ್ದನ್ನು ಸಿಂಹರಾಶಿ ನೋಡುವಂಥದ್ದು. ಲಕ್ಷ್ಮೀ ವೆಂಕಟೇಶ್ವರನಿಗೆ ಸೇವಂತಿಗೆ ಹೂವಿನಿಂದ ಅರ್ಚನೆ ಮಾಡಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ಪತ್ರಿಕೋದ್ಯಮ, ಅಕೌಂಟೆಂಟ್, ಕಂಪ್ಯೂಟರ್, ಮೊಬೈಲ್ ರಿಪೇರಿ ಕ್ಷೇತ್ರದವರಿಗೆ ಉದ್ಯೋಗ ದೊರಕತಕ್ಕಂಥ ಒಂದು ಸನ್ನಿಹಿತಕ್ಕಂಥ ಒಂದು ದಿವಸವಾಗಿರ್ತಕ್ಕಂಥದ್ದು. ಉದ್ಯೋಗದಲ್ಲಿ ಪ್ರಗತಿಯನ್ನು ನೋಡ್ತಕ್ಕಂಥದ್ದು. ಮಕ್ಕಳ ಜೀವನದಲ್ಲಿ ಪ್ರಗತಿಯನ್ನು ನೋಡ್ತಕ್ಕಂಥ ಒಂದು ದಿವಸ ಈ ಕನ್ಯಾ ರಾಶಿ ಆಗಿರುವಂಥದ್ದು. ಓಂ ಗಂ ಗಣಪತಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಧನ್ಯವಾದ ಗುರುಜಿ. ಒಬ್ರು ಕಾಲರ್ ಹಿಡಿತಾರೆ, ಮಾತನಾಡ್ಸೋಣ. ಬೆಂಗಳೂರಿನಿಂದ ಸುಜಾತ ಕರೆ ಮಾಡಿದ್ದಾರೆ. ನಮಸ್ತೆ ಸುಜಾತ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು? ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. ಪರವಾಗಿಲ್ಲ, ಮಾತನಾಡಿ ಗುರುಗಳ ಹತ್ರ ನೇರವಾಗಿ. ನಮಃ ಶಿವಾಯ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾರ ತಾಯಿ? ನಾವು ಬೆಂಗಳೂರಿಂದ ಕರೆ ಮಾಡ್ತೀವಿ. ಸ್ವಲ್ಪ ಜೋರಾಗಿ ಮಾತಾಡಬಹುದಾ? ಏನ್ ಮಾಡ್ಕೊಂಡಿದ್ದೀರಿ? ನಾವು ಮನೇಲೇ ಇದ್ದೀವಿ. ಡ್ರೈವರ್. ಏನ್ ತಾಯಿ? ನಾವು ಮನೇಲೇ ಇದ್ದೀವಿ. ನಮ್ಮ ಯಜಮಾನ ಡ್ರೈವರ್ ಕೆಲಸ ಮಾಡ್ತಾರೆ. ಆಗ್ಲಿ ಆಗ್ಲಿ ತಾಯಿ. ಯಾರದು ನಿಮ್ಮದು ಕೇಳಬೇಕಾ? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಆಗಲಿ.
ನೋಡೋಣ ನಿಮ್ಮ ಸ್ವರದ, ಯಾಕಂದರೆ ಜನ್ಮ ದಿನಾಂಕವಿಲ್ಲ ಅಂದಾಗ ನಿಮ್ಮ ಸ್ವರ ಏನು ಹೇಳ್ತದೆ ಅಂತಕ್ಕಂಥ ನೋಡಿದಾಗ ಸಾಮಾನ್ಯವಾಗಿ ಈ ಜಾತಕ ಪೂಜೆ ಪುನಸ್ಕಾರ, ಬೇರೆಯವರಿಗೆ ದಾನ, ಬೇರೆಯವರಿಗೆ ಒಳ್ಳೇದು ಮಾಡ್ತಕ್ಕಂಥದ್ದು, ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ಅದೇ ರೀತಿಯಲ್ಲಿ ಹುಟ್ಟಿದಾಗಲಿಂದಲೂ ಅಂದರೆ ನಿಮಗೆ ಬುದ್ಧಿ ತಿಳಿದಾಗಲಿಂದಲೂ ಅದೇ ರೀತಿಯಾದಂಥ ವಾತಾವರಣದಲ್ಲಿ ನೋಡ್ಕೊಂಡು ಬಂದಿರತಕ್ಕಂಥದ್ದು. ತುಂಬ ಜನಕ್ಕೆ ಸುತ್ತಮುತ್ತಲು ಇರ್ತಕ್ಕಂಥ ಬಂಧು ಬಾಂಧವರಿಗಾಗ್ಬೋದು ಅಥವಾ ಅಣ್ಣ ತಮ್ಮಂದಿರ್ದಾರ್ಗಾಗ್ಬೋದು ಎಲ್ಲರಿಗೂ ಕೂಡ ಅನುಕೂಲವನ್ನು ಮಾಡಿಕೊಟ್ಟು ಅವ್ರಿಗೊಂದು ದಾರಿಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಆದರೆ ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಂದು ಹಂತದ ಮಟ್ಟಿಗೆ ಚೆನ್ನಾಗಿದ್ದಾರೆ. ಆದರೆ ಈಗ ಯಾಕೋ ನಿಮಗೆ ಒಂಟಿತನ ಅಂತಕ್ಕಂಥದ್ದು ಇತ್ತೀಚೆಗೆ ಸುಮಾರು 3-4 ವರ್ಷದಿಂದ ಈಚೆಗೆ ಯಾಕೋ ಒಂಟಿತನ ಅಂತಕ್ಕಂಥದ್ದು ಕಾಡ್ತಾ ಇದೆ. ಯಾರು ಇಲ್ವಾ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತದೆ. ಯಾಕೋ ಕಣ್ಣಿನಲ್ಲಿ ಆವಾಗವಾಗ ಬೇಡದ ಸಂಕಟಗಳು ಬಂದು ಕಣ್ಣಿನಲ್ಲಿ ತಾನೇ ಕಣ್ಣೀರು ಧಾರೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥದ್ದು. ಆರ್ಥಿಕವಾಗಿ 2 ವರ್ಷಗಳಿಂದ ಈಚೆಗಂತೂ ಕೂಡ ಆರ್ಥಿಕವಾಗಿ ತುಂಬ ಸಂಕಟವನ್ನು ಇಡೀ ಕುಟುಂಬ ಅನುಭವಿಸ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇರ್ತಕ್ಕಂಥ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಆರೋಗ್ಯದ ವಿಚಾರಕ್ಕೆ ತುಂಬ ಗಂಭೀರವಾದಂಥ ಸಮಸ್ಯೆಗಳಿಲ್ಲ ಅಂತಂದ್ರೂ ಸ್ವಲ್ಪ ಬೆನ್ನು ಸೆಳೆತ ಜಾಸ್ತಿ ಆಗ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿ ಇಂಥವು ನಿರ್ಮಾಣವಾಗ್ತಾ ಇದೆ ಅಂತ ಹೇಳ್ತದೆ ನಿಮ್ಮ ಸ್ವರದ ಆಧಾರದ ಮೇಲೆ. ಹೌದೋ ಅಲ್ವೋ ತಾಯಿ? ಹೇಳಿ ತಾಯಿ, ಏನಾಗಬೇಕು? ಏನೋ ಒಂದು ಗಾಡಿ ಮಾಡ್ಕೊಂಡ್ವಿ, ಅದು ಕೈ ಬಿದ್ದೋಯ್ತು, ತುಂಬ ಕಷ್ಟದಲ್ಲಿ ಆಗಲಿ ತಾಯಿ, ಯೋಚನೆ ಮಾಡ್ತಕ್ಕಂಥದ್ದೇ ಬೇಡ. ಭಗವಂತನ ಆಶೀರ್ವಾದದಿಂದ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಒಂದು ಕೆಲಸವನ್ನು ಮಾಡಿ, ಪ್ರತಿ ಶನಿವಾರ ದಿವಸ ಹನುಮಂತನ ದರ್ಶನವನ್ನು ಮಾಡ್ತಕ್ಕಂಥದ್ದು. ಹನುಮಂತನ ದರ್ಶನವನ್ನು ಮಾಡಿಬಿಟ್ಟು ಹನುಮಂತನಿಗೆ ಎಳ್ಳೆಣ್ಣೆ ದೀಪ, ಜೋಡಿ ದೀಪವನ್ನು, ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥದ್ದನ್ನು ಮಾಡಿ, ತದನಂತರವಾಗಿ ನಿಮ್ಮ ಸಂಕಟ ಏನಿದೆ ಆ ಸಂಕಟವನ್ನು ಅವನ ಪಾದಕ್ಕೆ ಹಾಕಿಬಿಟ್ಟು ಬರಬೇಕಾದ್ರೆ ಈ ಕೋತಿಗಳೇನಾದರೂ ಸಿಕ್ಕಿದ್ರೆ ಅದಕ್ಕೆ ಎಷ್ಟು ಸಾಧ್ಯವೋ 1, 2 ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಬಾಳೆಹಣ್ಣನ್ನು ಅದಕ್ಕೆ ಕೊಡ್ತಕ್ಕಂಥದ್ದನ್ನು ಮಾಡಿ. ಅದಾದ ನಂತರವಾಗಿ ನಿಮ್ಮ ಅದೃಷ್ಟ ನಿಮಗೆ ಬಗೆಹರಿಬೇಕು ಅನ್ನೋ ರೀತಿಯಾದದ್ದು ಅದರಲ್ಲೇ ಗೊತ್ತಾಗ್ಬಿಡ್ತದೆ. ನಿಮಗೆ ಬಗೆಹರಿತದೆ, ಅದು ಸಂಕಷ್ಟ ಬಗೆಹರಿತದೆ ಅಂತಂದರೆ ಪ್ರತಿ ಸರಿಯೂ ಕೂಡ ನೀವು ಹೋದಾಗ 48 ಶನಿವಾರಗಳ ಕಾಲ ಇದನ್ನು ಮಾಡಬೇಕು. 48 ಶನಿವಾರಗಳು ಕೂಡ ಯಾವುದೋ ಒಂದು ರೂಪದಲ್ಲಿ ಕೋತಿ ನಿಮಗೆ ದರ್ಶನವನ್ನು ಕೊಡುತ್ತೆ, ನಿಮ್ಮ ಬಾಳೆಯನ್ನು ಸ್ವೀಕರಿಸುತ್ತೆ. ಆ ರೀತಿ ಆಯಿತು ಅಂದರೆ ನಿಮ್ಮ ಸಂಕಟ ಬಗೆಹರಿತದೆ. ಒಳ್ಳೆಯದಾಗಲಿ. ಧನ್ಯವಾದ ಸುಜಾತ, ಕರೆ ಮಾಡೋದಕ್ಕಾಗಿ. ಲಕ್ಷ್ಮಿ ಕರೆ ಮಾಡ್ತಾರೆ ಬೆಂಗಳೂರಿನಿಂದ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ. ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊ. ಇಲ್ಲ ಮೇಡಮ್, ಡೇಟ್ ಆಫ್ ಬರ್ತ್ ಇಲ್ಲ. ಪರವಾಗಿಲ್ಲ, ನಿಮ್ಮ ಸ್ವರ ತರಂಗದ ಮೂಲಕ ಗುರುಜಿ ಭವಿಷ್ಯ ನುಡಿತಾರೆ, ಮಾತನಾಡಿ. ನಮ ಶಿವಾಯ. ನಮಸ್ಕಾರ ಗುರುಜಿ. ಎಲ್ಲಿಂದ ಕರೆ ಮಾಡ್ತಾರೋ ತಾಯಿ? ಬೆಂಗಳೂರಿಂದ. ಏನ್ ಮಾಡ್ಕೊಂಡಿದೀಯವಾ? ಹೌಸ್ ವೈಫ್. ಆಗಲಿ ತಾಯಿ. ನಿಮ್ಮ ಸ್ವರವನ್ನ ಆಧಾರವಾಗಿ ತೆಗೆದುಕೊಂಡು ನೋಡಿದಾಗ ಸಾಮಾನ್ಯವಾಗಿ ಈ ಜಾತಕಿಗೆ ಗಟ್ಟಿತನದ ಒಂದು ಮನಸ್ಥಿತಿ ಅಂತಕ್ಕಂದ್ರೆ ಹೇಳ್ತದೆ. ಅಂದ್ರೆ ಯಾರಿಗೂ ಸೋಲೋದಿಲ್ಲ, ಯಾವುದಕ್ಕೂ ಹಂಜೋದಿಲ್ಲ, ಧೈರ್ಯವಾಗಿ ಮುನ್ನಡಿತಕ್ಕಂಥ, ಧೈರ್ಯವಾಗಿ ಮುನ್ನುಗ್ತಕ್ಕಂಥ ಎಲ್ಲ ಯೋಗಗಳು ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಈ ಜಾತಕಕ್ಕೆ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಆದರೆ ಈ ಗಟ್ಟಿತನ ಅಂತಕ್ಕಂಥದ್ದು ಏನೇ ಪ್ರದರ್ಶನವನ್ನು ಮಾಡೋದಕ್ಕೆ ಹೋದ್ರೂ ಕೂಡ ಕುಟುಂಬವನ್ನು ಮೇಲೆ ಎತ್ತೋದಕ್ಕಾಗ್ತಾ ಇಲ್ಲ, ಮನೆಯಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಕಾಣೋದಕ್ಕಾಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ. ಕಿರಿಕಿರಿ ಎಷ್ಟು ತುಂಬ ಪ್ರೀತಿ ವಿಶ್ವಾಸಗಳಿದೆ, ಒಬ್ಬರಿಂದ ಒಬ್ಬರಿಗೆ ತುಂಬ ಪ್ರೀತಿ ವಿಶ್ವಾಸಗಳು, ಅನುರಾಗಗಳಿದೆ. ಆದರೂ ಕೂಡ ಮನೆಯಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಆ ರೀತಿಯಾದಂಥ ಕಿರಿಕಿರಿ ಅದು ಯಾಕೆ ಬರ್ತದೆ ಅಂತಕ್ಕಂಥದ್ದು ಕೂಡ ಊಹೆನೂ ಮಾಡೋಕ್ಕಾಗಲ್ಲ. ಚೆನ್ನಾಗಿದ್ದಂತೆ ಬೆಂಕಿ ಹಚ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳೆಲ್ಲವೂ ಕೂಡ ನಿರ್ಮಾಣವಾಗ್ತದೆ ಅಂತ ಹೇಳ್ತದೆ. ಅದರ ಜೊತೆಯಲ್ಲಿ ಅಪವಾದಗಳು, ನಿಮ್ಮಿಂದ ಯಾರು ಸಹಾಯವನ್ನು ಪಡೆದಿದ್ದಾರೋ ಅವರಿಂದಲೇ ಅಪವಾದಗಳು ಜಾಸ್ತಿ ಬರ್ತಕ್ಕಂಥ ಒಂದು ಪರಿಸ್ಥಿತಿಗಳು. ಯಾಕೋ ಮನೆಯಲ್ಲಿ ಸಂಗಾತಿ ಸೋಮಾರಿತನ ಅಂತಕ್ಕಂಥದ್ದು, ಹೇಳಿದ್ದನ್ನು ಕೇಳದಲ್ಲೇ ಇರ್ತಕ್ಕಂಥದ್ದು, ಸ್ವಲ್ಪ ಸೋಮಾರಿತನ ಜಾಸ್ತಿ ಆಗ್ತಕ್ಕಂಥದ್ದು, ಯಾಕೋ ಯಾವುದ್ರ ಬಗ್ಗೆನೋ ಆಸಕ್ತಿ ತೋರಿಸ್ತಲೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಮನೆಯ ವಾತಾವರಣದಲ್ಲಿ ನಿರ್ಮಾಣವಾಗ್ತಾ ಇರ್ತಕ್ಕಂಥ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಉಂಟು. ಅದರ ಜೊತೆಯಲ್ಲಿ ನಿಮ್ಮ ಆರೋಗ್ಯದ ಪರಿಸ್ಥಿತಿಗಳನ್ನು ನೋಡಿದಾಗ ಯಾಕೋ ಸರಿಯಾಗಿ ಮೊದಲ ಊಟ ಮಾಡಿದಂಥ ರೀತಿಯಲ್ಲಿ ಊಟ ಮಾಡೋದಕ್ಕಾಗ್ತಲ್ಲ, ಊಟ ಸೇರ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ. ಏನೋ ಒಂದು ರೀತಿಯಾದಂಥ ಜಿಡ್ಡುಗಟ್ಟಿದ ವಾತಾವರಣ, ಮಧ್ಯಾಹ್ನ ಒಂಥರ ಸಂಜೆ ಒಂಥರ ಬೆಳಿಗ್ಗೆ ಒಂಥರ ಈ ರೀತಿಯಾದಂಥ ವಾತಾವರಣಗಳು ನಿರ್ಮಾಣವಾಗ್ತದೆ. ಸಾಕಷ್ಟು ನಿದ್ರೆ ಮಾಡು ಅನ್ನೋ ರೀತಿಯಾದಂಥ ಒಂದು ವಾತಾವರಣ, ಯಾಕೋ ಒಂಥರ ಆಲಸ್ಯ ಜಾಸ್ತಿ ಆಗ್ತಾ ಇದೆ ಅನ್ನೋ ರೀತಿಯಾದಂಥ ಎಲ್ಲ ವಾತಾವರಣವೂ ಕೂಡ ನಿಮ್ಮ ಸುತ್ತಮುತ್ತಲೇ ಮತ್ತೆ ನಿಮ್ಮ ಪರಿಸ್ಥಿತಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಹೌದು ಅಲ್ವ ತಾಯಿ? ಹೌದು ಗುರುಜಿ, ನೀವೆಲ್ಲ ಹೇಳಿದ್ ಸರಿ ಗುರುಜಿ. ಹೇಳಿ ತಾಯಿ, ಏನಾಗ್ಬೇಕು? ಇದು ಗುರುಜಿ, ಒಂದು ಮನೆ ಕಟ್ಕೋಬೇಕಂತ ತುಂಬಾ ಪ್ರಯತ್ನ ಪಡ್ತಾ ಇದೀವಿ. ಆಗ್ತಾ ಇಲ್ಲ ಗುರುಜಿ. ಅದು ಸದ್ಯದ ಮಟ್ಟಿಗೆ ಸ್ವಲ್ಪ ನಿಧಾನವಾಗ್ತದೆ ತಾಯಿ.
ಸದ್ಯದ ಮಟ್ಟಿಗೆ ಯೋಗ ಫಲಗಳಿಲ್ಲ. ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಯಾರ್ದೋ ಒಬ್ರದ್ದು ಮಕ್ಕಳದು ಯಾರ್ದೋ ಒಬ್ರದ್ದು ಜನ್ಮ ದಿನಾಂಕವೇನಾದರೂ ಇದ್ದರೆ ತೆಗೆದುಕೊಂಡು ಆಫೀಸಿಗೆ ಬನ್ನಿ. ಇಂಥ ಸಮಯದಲ್ಲಿ ಆ ಯೋಗಗಳು ಕೂಡಿ ಬರುತ್ತೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಯನ್ನು ಕೊಡ್ತದೆ. ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನಗಳಿದೆ, ಬಟ್ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ. ನನ್ನ ಪ್ರಕಾರ ಸುಮಾರು ಹತ್ತತ್ರ 1 ವರ್ಷ 8 ತಿಂಗಳ ನಂತರವಾಗಿ ಪ್ರಯತ್ನ ಮಾಡ್ತಕ್ಕಂಥ ಯೋಗಗಳು ಈ 3 ತಿಂಗಳ ಹಿಂದೆ ಒಂದು ಯೋಗ ಏನೋ ಕೂಡಿ ಬಂದಿರತಕ್ಕಂಥ ಸಾಧ್ಯತೆಗಳಿದೆ. ಬಟ್ ಅದು ಫೇಲ್ಯೂರ್ ಆಗಿರ್ತಕ್ಕಂಥದ್ದು. ಮುಂದೆ ಯೋಗವಿದೆ, ಯೋಚನೆ ಮಾಡೋದು ಬೇಡ. ಕಣ್ಣೀರು ಬೇಡ ತಾಯಿ, ಏಕೆಂದರೆ ಕಣ್ಣೀರು ಹಾಕಬಾರ್ದು ಮನೆಯಲ್ಲಿ. ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬಾರ್ದು. ಕಣ್ಣೀರು ಹಾಕಿದರೆ ಅದು ಶಾಪವಾಗುತ್ತೆ, ಆ ಮನೆಗೆ ಉದ್ಧಾರ ಆಗ್ತಕ್ಕಂಥದ್ದು ಕಡಿಮೆ. ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳ್ತಕ್ಕಂಥದ್ದಷ್ಟೇ, ಮನೆಯಲ್ಲಿ ಎಂಥ ಸಂಕಟ ಬಂದ್ರೂ ಕೂಡ ಕಣ್ಣೀರು ಹಾಕಬೇಡಿ. ಶುಭವಾಗಿ. ಧನ್ಯವಾದ ಲಕ್ಷ್ಮಿ ಕರೆ ಮಾಡೋದಕ್ಕಾಗಿ. ಗುರುಗಳೇ ಆಗಲೇ ತಿಳಿಸ್ತಾ ಇದ್ರಿ 6 ರಾಶಿಗಳ ದಿನಚರಿ ಹೇಗಿದೆ ಅಂತ. ಇನ್ನುಳಿದ 6 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಬಿಡಿ. ಖಂಡಿತ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ತಂದೆಯ ಬಂಧುಗಳಿಂದ ನಿಂದನೆಗೊಳಗಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳು, ಉದ್ಯೋಗಕ್ಕಾಗಿ ಪರಸ್ಥಳ ಪ್ರವಾಸವನ್ನು ಮಾಡ್ತಕ್ಕಂಥದ್ದು, ಸಾಲ ಮತ್ತು ಶತ್ರುಕಾಟಕದಿಂದ ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗ್ತಕ್ಕಂಥದ್ದು, ಸ್ವಲ್ಪ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ, ಸ್ವಲ್ಪ ಸುಸ್ತು, ನರ ಹಿಡಿತಕ್ಕಂಥದ್ದು, ಕುತ್ತಿಗೆ ಹಿಡಿತಕ್ಕಂಥ ಒಂದು ಪರಿಸ್ಥಿತಿ, ಸ್ವಲ್ಪ ಎಲ್ಲೋ ಕಾಲು ನರ ಹಿಡಿತಕ್ಕಂಥದ್ದು, ಇಂಥವೇನಾದರೂ ನಡೀತಕ್ಕಂಥದ್ದನ್ನು ತುಲಾರಾಶಿ ನೋಡ್ತಕ್ಕಂಥದ್ದು. ಹಸಿರು ಬಟ್ಟೆಯನ್ನು ತೊಡೆತಕ್ಕಂಥದ್ರಿಂದ ಅಂದರೆ ಧಾರಣೆ ಮಾಡಿಕೊಳ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆ, ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಆಕಸ್ಮಿಕವಾಗಿ ಉದ್ಯೋಗ ಬಡ್ತಿ, ವರ್ಗಾವಣೆ, ಹೆಸರು, ಕೀರ್ತಿ ಪ್ರಾಪ್ತಿಯಾಗ್ತಕ್ಕಂಥದ್ದು, ಶುಭ ಕಾರ್ಯಗಳಿಗೆ, ದೇವತಾ ಕಾರ್ಯಗಳಿಗೆ ಕಾಲ ಕೂಡಿ ಬರ್ತಕ್ಕಂಥ ಒಂದು ಸನ್ನಿವೇಶ, ದುರಾಲೋಚನೆ, ಕಾನೂನು ಬಾಹಿರ ಸಂಪಾದನೆಗೆ ಮನಸ್ಸನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ಅನಿರೀಕ್ಷಿತವಾಗಿ ಕೇಸ್ಗಳಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು, ಕೋರ್ಟ್ ಕೇಸ್ ಏನಾದರೂ ಇದ್ದರೆ ಗೆಲುವು ನಿಮ್ಮದಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳು, ಆಕಸ್ಮಿಕವಾದಂಥ ಧನಯೋಗಗಳು ಕೂಡಿ ಬರ್ತಕ್ಕಂಥದ್ದು, ಆಕಸ್ಮಿಕವಾಗಿ ಭೂಮಿ ಯೋಗಗಳು ಕೂಡಿ ಬರ್ತಕ್ಕಂಥದ್ದು, ಆಕಸ್ಮಿಕವಾಗಿ ವಾಹನ ಯೋಗಗಳು ಕೂಡಿ ಬರ್ತಕ್ಕಂಥ ಇಂಥವೆಲ್ಲವೂ ಕೂಡ ನಿರ್ಮಾಣವಾಗ್ತಕ್ಕಂಥದ್ದನ್ನು ವೃಶ್ಚಿಕ ರಾಶಿ ನೋಡ್ತಕ್ಕಂಥದ್ದು. ತರಕಾರಿಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಧನುಸ್ಸು ರಾಶಿ, ಫೈನಾನ್ಸ್, ಆಭರಣ, ರತ್ನ, ಹಳದಿ ಲೋಹದ ವ್ಯಾಪಾರಸ್ಥರಿಗೆ ಅನುಕೂಲದ ಒಂದು ಸ್ಥಿತಿ, ಮನೋ ಆಸೆಗಳು, ಆಕಾಂಕ್ಷೆಗಳು ಈಡೇರತಕ್ಕಂಥದ್ದು, ಸಂಗಾತಿಯಿಂದ ಮಾನಸಿಕವಾದಂಥ ನೆಮ್ಮದಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ಆದರೆ ಸ್ವಲ್ಪ ಬಾಧೆ, ನೋವು, ಸಂಕಟ ಯಾವತ್ತೂ ಆದಂಥ ಘಟನೆಗಳು ಇವತ್ತಿನ ದಿವಸ ನಿಮಗೆ ಸಂಕಟವನ್ನು, ನೋವನ್ನು, ಅಪವಾದವನ್ನು ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಇರಾಗ್ತಕ್ಕಂಥದ್ದು. ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಧನುಸ್ಸು ರಾಶಿನದ್ದಾಗಿರುವಂಥದ್ದು. 10 ನಿಮಿಷ ಕುಲದೇವತಾ ಧ್ಯಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆ, ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ಉನ್ನತ ಹುದ್ದೆಗೋಸ್ಕರ ಉದ್ಯೋಗ ಸ್ಥಳದಲ್ಲಿ ಉದ್ಯೋಗ ಬದಲಾವಣೆಯನ್ನು ಮಾಡ್ತಕ್ಕಂಥ ಒಂದು ಸನ್ನಿವೇಶ, ಸ್ವಯಂಕೃತ ಅಪರಾಧದಿಂದ ಸಾಲದ ಸುಳಿಗೆ ಸಿಲುಕಾಕೊಳ್ತಕ್ಕಂಥ ವಾತಾವರಣ, ಸ್ವಲ್ಪ ಜಾಗ್ರತೆ, ವಿವಾಹ, ಗೃಹ ಪ್ರವೇಶ ಮುಂತಾದಂಥ ಮಂಗಳ ಕಾರ್ಯಗಳ ಸಿದ್ಧತೆ ಅಥವಾ ಮಂಗಳ ಕಾರ್ಯಗಳಿಗೆ ತೆರಳತಕ್ಕಂಥ ಒಂದು ಸಿದ್ಧತೆಯನ್ನು ಮಾಡಿಕೊಡ್ತಕ್ಕಂಥದ್ದನ್ನು ಮಕರ ರಾಶಿ ನೋಡುವಂಥದ್ದು. ಶತ್ರು ಸಂಹಾರವನ್ನು ಮಾಡ್ತಕ್ಕಂಥದ್ರಿಂದ ಅಥವಾ ಶತ್ರು ಸಂಹಾರ ಸ್ತೋತ್ರವನ್ನು ಪಠನೆ ಮಾಡತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕುಂಭರಾಶಿ, ಕುಟುಂಬ, ಸಾಲಗಾರರ ಅಥವಾ ಶತ್ರುಗಳ ಹಿಂಸೆಗೊಳಗಾಗ್ತಕ್ಕಂಥದ್ದು, ಮಕ್ಕಳ ಭೌತಿಕ ಮಟ್ಟ ಕುಸಿತಕ್ಕಂಥ ಒಂದು ಸಂಭವ, ಶೀತ ಬಾಧೆಗಳಿಂದ ಆರೋಗ್ಯ ಹದಗೆಡ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದನ್ನು ಕುಂಭರಾಶಿ ನೋಡುವಂಥದ್ದು. ಓಂ ದಂ ದಕ್ಷಿಣ ಮೂರ್ತಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಮೀನರಾಶಿ, ಲಿಮಿಟೆಡ್ ಕಂಪನಿಗಳಲ್ಲಿ, ಬ್ಯಾಂಕಿಂಗ್, ಷೇರು ಮಾರುಕಟ್ಟೆ, ಫೈನಾನ್ಸ್, ಲೆಕ್ಕಪತ್ರ ವ್ಯವಹಾರ ಕ್ಷೇತ್ರದಲ್ಲಿ ಉದ್ಯೋಗ ದೊರಕತಕ್ಕಂಥ ಒಂದು ಸನ್ನಿವೇಶಗಳು, ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನ, ಹೊಸ ವಸ್ತುಗಳ ಖರೀದಿಗೆ ಮನಸ್ಸನ್ನು ಮಾಡತಕ್ಕಂಥ ಒಂದು ಸನ್ನಿವೇಶ, ಪುಸ್ತಕ, ಪೀಠೋಪಕರಣಗಳು, ಮೊಬೈಲ್, ಬಟ್ಟೆ ಖರೀದಿಯಲ್ಲಿ ತೊಡಗತಕ್ಕಂಥದ್ದನ್ನು ಮೀನರಾಶಿ ನೋಡುವಂಥದ್ದು. ನಿಂಬೆಹಣ್ಣಿನ ಹಾರವನ್ನು ಅಮ್ಮನವರಿಗೆ ಅರ್ಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಧನ್ಯವಾದ ಗುರುಜಿ. ಇಬ್ರು ಕಾಲರ್ ಇಟ್ಟಿದ್ದಾರೆ, ಮಾತನಾಡ್ಸೋಣ. ಬೆಂಗಳೂರಿನಿಂದ ಲತಾ ಕರೆ ಮಾಡಿದ್ದಾರೆ. ನಮಸ್ತೆ ಲತಾ ಅವರೇ. ಮೇಡಮ್ ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮೊಮ್ಮಗ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದ್ರೆ ತಿಳಿಸಿ. 11ನೇ ತಾರೀಕು 7ನೇ ತಿಂಗಳು 1918. 18. ಓಕೆ. ಸಮಯ ಗೊತ್ತಿದೆಯಾ? ಸಮಯ ಮಧ್ಯಾಹ್ನ 2:41. ಮಾತನಾಡಿ. ನಮ ಶಿವಾಯ. ನಮಸ್ತೆ ಗುರುಜಿ. ನಮ್ಮ ಮೊಮ್ಮಗ ಬಗ್ಗೆ ಕೇಳಬೇಕು. ಮೊಮ್ಮಗು ಅಂತೀರಿ, 1918 ಅಂತೀರಿ. 2018. ಸಾರಿ, ಆಗ್ಲಿ. 2000 ಮಧ್ಯಾಹ್ನ 2:41. 2:41. ಆಗ್ಲಿ. ಎಲ್ಲಿ ಜನನ ಆಗಿರ್ತಕ್ಕಂಥದ್ದು? ಬೆಂಗಳೂರೇ. ಏನ್ ಹೆಸರಿಟ್ಟಿದ್ದೀರಿ? ಕನಿಷ್ಠ. ಆಗಲಿ.
ಲಗ್ನಾಂಶವನ್ನು ನೋಡಿದಾಗ ಕೃತಿಕಾ ನಕ್ಷತ್ರ ಲಗ್ನಾಂಶ ಜನನವಾಗಿರ್ತಕ್ಕಂಥ ನಕ್ಷತ್ರವನ್ನು ನೋಡಿದಾಗ ರೋಹಿಣಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು. ಕುಜನ ಹಂಸಭಾವ ಫಲಗಳು ಅಂತಕ್ಕಂಥ ನಡೀತಾ ಇರತಕ್ಕಂಥ ಗುರುಜಿ ಹೇಳಿ. ಮೃಗಶಿರ ನಕ್ಷತ್ರ ಇಲ್ಲ ತಾಯಿ, ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಅದು ನಕ್ಷತ್ರ ಸಂಧಿನಲ್ಲೇ ಜನನವಾಗಿರ್ತಕ್ಕಂಥದ್ದು. ಹಾಗಾಗಿ ರೋಹಿಣಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥದ್ದು ಇದು. ಸಾಮಾನ್ಯವಾಗಿ 8 ಡಿಗ್ರಿ ಆ ಸಂಧಿ ಕಾಲದಲ್ಲಿ ಜನನವಾಗಿರ್ತಕ್ಕಂಥದ್ದು. ಸ್ವಲ್ಪ ಲೆಕ್ಕಾಚಾರದಲ್ಲಿ ಬರೀಬೇಕಾದ್ರೂ ಇದ್ರ ಮಾಡಬೇಕಾದ್ರೆ ಸ್ವಲ್ಪ ಮೃಗಶಿರ ನಕ್ಷತ್ರ ಅಂತ ಬರ್ತದೆ. ರೋಹಿಣಿ ನಕ್ಷತ್ರ ಇಲ್ಲಿ ಡಿಗ್ರಿ ವೈಸ್ ನೋಡ್ತಕ್ಕಂಥದ್ರಿಂದ ರೋಹಿಣಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥ ಜಾತಕ ಅಂತ ಹೇಳ್ತದೆ. ಅದರ ಜೊತೆಯಲ್ಲಿ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಕುಜನ ಭಾವಫಲಗಳು ಅಂತಕ್ಕಂಥ ನಡೀತದೆ. ಕುಜನ ಭಾವಫಲಗಳಾಗಿರ್ತಕ್ಕಂಥದ್ರಿಂದ ಸ್ವಲ್ಪ ಹೊಟ್ಟೆ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ಸ್ವಲ್ಪ ದೃಷ್ಟಿದೋಷಗಳು ಜಾಸ್ತಿ ಆಗ್ತಕ್ಕಂಥ ಒಂದು ಸನ್ನಿವೇಶ, ಉಷ್ಣಬಾಧೆಗಳು, ಕಫ ಜಾಸ್ತಿ ಕಟ್ತಕ್ಕಂಥ ಒಂದು ಪರಿಸ್ಥಿತಿ, ಊಟ ಮಾಡಿದ್ದು ಅಥವಾ ಹಾಲು ಕುಡಿದಿದ್ದು ವಾಮಿಟ್ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಾ ಇದೆ ಈ ಜಾತಕಕ್ಕೆ ಅಂತ ಹೇಳ್ತದೆ. ಹೌದು ಅಲ್ವಾ ತಾಯಿ? ಹೌದು ಹೌದು ಸ್ವಲ್ಪ ಹುಷಾರಿರಲ್ಲ ಅವಾಗ. ಆಗಲಿ. ಒಂದು ಬಾಲಗ್ರಹ ದೋಷ ಯಂತ್ರ ನಮ್ಮ ಹತ್ರ ಸಿಗುತ್ತೆ ತಾಯಿ. ಅದನ್ನು ತರಿಸಿ ಧಾರಣೆ ಮಾಡಿಸಿ ತದನಂತರವಾಗಿ ಒಂದು ಪುಟ್ಟದಾಗಿ ನಿಮ್ಮ ಶಕ್ತಿ ಅನುಸಾರವಾಗಿ ಒಂದು ನವಗ್ರಹ ಶಾಂತಿಯನ್ನು ಮಾಡಿಬಿಟ್ಟು ಒಂದು ಸರ್ಪವನ್ನು ಅಥವಾ ಸುಬ್ರಹ್ಮಣ್ಯನ ಮೂರ್ತಿಯನ್ನಾದರೂ ಆಗ್ಬೋದು, ಅದನ್ನು ಆ ಉದ್ದಿನ ಬೇಳೆಯಲ್ಲಿ ಇಟ್ಟುಬಿಟ್ಟು ಅದನ್ನು ದಾನ ಕೊಡಿ. ಖಂಡಿತ ಅನುಕೂಲವಾಗಿ ಕೆಂಪು ಬಟ್ಟೆ ಸಮೇತವಾಗಿ ದಾನ ಕೊಡಿ. ಖಂಡಿತ ಅನುಕೂಲವಾಗುತ್ತೆ. ಶುಭವಾಗಲಿ. ಧನ್ಯವಾದ ಲತಾ ಅವರೇ ಕರೆ ಮಾಡೋದಕ್ಕಾಗಿ. ವಿಕ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಶನಿ ಮಹಾತ್ಮನ ಅನಾವರಣ ಬಗ್ಗೆ, ಅದಂದ್ರೆ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ತಿಳಿಸ್ತೀವಿ ಅಂತ ಸಾಕಷ್ಟು ಜನ ಅನ್ಕೊಳ್ತಿರ್ತಾರೆ. ಶನಿಯನ್ನ ನಿರ್ಲಕ್ಷ್ಯ ಮಾಡಿದ್ರೆ ಸಾಕಷ್ಟು ಪ್ರಮಾಣದ ವಿಪರೀತವಾದಂತಹ ಹಾನಿ ಮಾಡ್ತಾನೆ ಅಂತ. ಅದು ಹಾಗಾದ್ರೆ ನಿಜನಾ? ಅಷ್ಟೊಂದು ಹಾನಿ ಮಾಡಿದ್ರೆ ನಿರ್ಲಕ್ಷ್ಯ ಮಾಡದೇನೆ ಶನಿಯನ್ನ ಒಲಿಸಿಕೊಳ್ಳೋದು ಹೇಗೆ? ಎಲ್ಲದ್ರ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡ್ತಾರೆ ಗುರುಗಳು. ತಿಳ್ಕೊಳ್ಳೋಣ. ಗುರುಗಳೇ, ಸಾಕಷ್ಟು ಜನ ಅಂದ್ಕೊಳ್ತಾ ಇರ್ತಾರೆ ಶನಿ ಅಂದ ತಕ್ಷಣ ಒಂದು ಭಯ ಕಾಡ್ತಾ ಇರುತ್ತೆ, ಆತನನ್ನ ನಿರ್ಲಕ್ಷ್ಯ ಮಾಡೋದ್ರಂತೂ ವಿಪರೀತವಾದ ಹಾನಿ ಮಾಡ್ತಾನೆ ಅಂತ. ಶನಿಯನ್ನ ಒಲಿಸ್ಕೊಳ್ಳೋದು ಹೇಗೆ? ಹಾಗಾದ್ರೆ ಆತನನ್ನ ಶಾಂತ ಸ್ವರೂಪಿಯಾಗಿಡೋದು ಹೇಗೆ ಅಂತ? ಖಂಡಿತ. ಸಾಮಾನ್ಯವಾಗಿ ಎಲ್ಲವೂ ಕೂಡ ಕರ್ಮಕ್ಕೆ ಅಧೀನ. ಭಗವಂತನೂ ಕೂಡ ಮಿಗಿಲಲ್ಲ, ಕರ್ಮಕ್ಕೆ ಅಧೀನವೇ. ಭಗವಂತನೇ ಸಾಕ್ಷಾತ್ ಅವತರಿಸಿ ಬಂದರೂ ಕೂಡ ಅವನೇನು ಮಾಡಿರ್ತಾರೆ ಅದರ ಫಲವನ್ನು ಊಟ ಮಾಡಲೇಬೇಕು ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ. ಭಗವಂತನಿಗೆ ಆ ರೀತಿ ಇರಬೇಕಾದ್ರೆ ನಮ್ಮ ಒಂದು ನರಮಾನವರ ಪರಿಸ್ಥಿತಿ ಹೇಗಿರಬಹುದು? ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆ ಕರ್ಮಗಳನ್ನು ಅನುಭವಿಸಲೇಬೇಕು ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ. ಆದರೆ ಆ ಕರ್ಮ ಯಾಕೆ, ಆ ಕಷ್ಟಗಳು ಯಾಕೆ ಬರ್ತದೆ ಅಂತಂದರೆ, ನಿಮ್ಮನ್ನು ತುಂಬ ಸಿಂಪಲಾಗಿ ನೋಡ್ಕೊಳ್ಳಿ. ವಿಗ್ರಹಕ್ಕೆ ಯಾಕೆ ಪೆಟ್ಟು ಬೀಳುತ್ತದೆ ಅಂದರೆ ಅದನ್ನು ಸುಂದರವಾದಂಥ ಒಂದು ಮೂರ್ತಿಯನ್ನು ಮಾಡಬೇಕು ಅನ್ನೋದು. ಹಾಗಾಗಿ ಕಷ್ಟ ಹೆಚ್ಚು ಯಾರಿಗೆ ಬರುತ್ತದೋ ಅವನು ಪರಿಶುದ್ಧನಾಗ್ತಾ ಹೋಗ್ತಾನೆ ಅಂತ. ಅಂದರೆ ಅವನು ಸ್ವಲ್ಪ ಒಳ್ಳೆಯ ಕಡೆಗೆ, ಒಳ್ಳೆಯ ಮಾರ್ಗಕ್ಕೆ ಹೋಗೋದಕ್ಕೆ ದಾರಿ ಕೊಡ್ತಾ ಹೋಗ್ತಾನೆ ಅಂತಕ್ಕಂಥ ಒಂದು ಪರಿಸ್ಥಿತಿಗಳು. ಹಂಗಾಗಿನೇ ಸಾಮಾನ್ಯವಾಗಿ ನೋಡಿ, ನಿಮಗೆ ಯಾವುದೇ ಒಂದು ಸಮಸ್ಯೆ ಬಂದಿದೆ ಅಂದರೆ ಅದರಿಂದ ಏನೋ ಒಳ್ಳೆಯ ಉದ್ದೇಶವಿದ್ದೇ ಇರ್ತದೆ. ನೀವು ಅದಾದ ಮೇಲೆ ಆ ಕಷ್ಟ ಬಗೆಹರಿದ ಮೇಲೆ ಅದರದ್ದು ಪರಿಣಾಮಗಳು ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಕಷ್ಟವನ್ನು ಕೊಡ್ತಕ್ಕಂಥ ಶನಿ ಮಹಾತ್ಮ ಅಂತಕ್ಕಂಥವನು ಏನಿರ್ತಾರೆ, ಆ ಶನಿ ಮಹಾತ್ಮ ಅಂತಕ್ಕಂಥವನು ನಿಮ್ಮನ್ನು ತಿದ್ದದಕ್ಕೋಸ್ಕರವಾಗಿ ಆ ಕಷ್ಟಗಳನ್ನು ಕೊಡ್ತಾನೆ ಹೊರತು ಯಾವುದೇ ದ್ವೇಷವೋ ಅಥವಾ ಮತ್ತೊಂದೋ ಮಗದೊಂದೋ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳಿರೋದಿಲ್ಲ. ಹಾಗಾಗಿನೇ ಶನಿ ಮಹಾತ್ಮ ಅಂತಕ್ಕಂಥನು ಕ್ರೂರ ಗ್ರಹವಲ್ಲ, ಕೆಟ್ಟ ಗ್ರಹವಲ್ಲ, ಅಷ್ಟೇ ಒಳ್ಳೆ ಫಲವನ್ನು ಕೂಡ ಕೊಡ್ತಕ್ಕಂಥ ಒಂದು ಗ್ರಹವೂ ಕೂಡ ಆಗಿರ್ತಕ್ಕಂಥದ್ದು. ಗುರುವಿನಿಗಿಂತಲೂ ಕೂಡ ನೀವು ಅಂದ್ಕೊಂಡಿರ್ಬೋದು, ಗುರು ಅಂತಕ್ಕಂಥವನು ಹೆಚ್ಚೇ ಗ್ರಹಕೂಟಗಳಲ್ಲಿ ಗುರು ಅಂತಕ್ಕಂಥ ಸರ್ವಶ್ರೇಷ್ಠನಾದಂಥವನು, ಗುರುಬಲ ಇದ್ದಂಥ ಮಾತ್ರಕ್ಕೆ ನಾವು ಏನು ಬೇಕಾದ್ರೂ ಜಯಿಸ್ಬೋದು ಅಂತ. ಅದು ಶುದ್ಧ ಸುಳ್ಳು ಅಂತಕ್ಕಂಥದ್ದು. ಗುರುವಷ್ಟು ಕೆಡಿಸ್ತಕ್ಕಂಥವ್ರು ಮತ್ತೊಬ್ಬರಿಲ್ಲ ಗ್ರಹಗಳಲ್ಲಿ. ಯಾಕೆಂದರೆ ಆ ಗುರುಗ್ರಹ ಅಂತಕ್ಕಂಥದ್ದು ಇರುವಂಥ ಮನೆಯನ್ನು ಅಥವಾ ಬೇರೆ ರೀತಿಯಲ್ಲಿ ಕೆಡಿಸ್ತಕ್ಕಂಥ ಒಂದು ಪರಿಸ್ಥಿತಿ. ಹಾಗಾಗಿನೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದೇನೆಂದರೆ, ಶನಿ ತಿದ್ದುತ್ತಾ ಹೋಗ್ತಾನೆ. ಗುರು ಅಂತಕ್ಕಂಥ ಗ್ರಹ ಏನಿದೆ, ಆ ಗುರು ಅಂತಕ್ಕಂಥ ಗ್ರಹ ಗೊತ್ತಾಗದಂಥ ರೀತಿಯಲ್ಲಿ ಇಂದಿನಿಂದ ಎಲ್ಲ ರೀತಿಯಾದ ಸಮಸ್ಯೆಗಳನ್ನು ತಂದು ಕೊಡ್ತಾ ಹೋಗುತ್ತೆ. ಹಾಗಾಗಿನೇ ಗುರು ಕೆಟ್ಟವನು ಅಥವಾ ಶನಿ ಒಳ್ಳೆಯವನು ಅಂತಲ್ಲ. ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ಶನಿ ಅಂತಕ್ಕಂಥದ್ದು ಇರುವ ಮನೆಯನ್ನು ಉಳಿಸಿಕೊಂಡ್ರೆ, ಅಂದರೆ ಪ್ರೊಡಕ್ಷನ್ ಮಾಡಿದ್ರೆ, ಉದ್ಧಾರವನ್ನು ಮಾಡಿದರೆ ದೃಷ್ಟಿಸುವಂಥ ಮನೆಯನ್ನು ಕೆಡಿಸ್ತಾನೆ. ಗುರು ಅಂತಕ್ಕಂಥವನು ಇರುವಂಥ ಮನೆಯನ್ನು ಕೆಡಿಸಿಕೊಂಡು ದೃಷ್ಟಿಸುವ ಮನೆಯನ್ನು ಇದು ಮಾಡ್ಕೊತಾ ಹೋಗ್ತಾರೆ. ಅಂದರೆ ಯಾವುದೇ ಗ್ರಹವಾದ್ರೂ ಕೂಡ ಆಯಾ ಅಧೀನಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಫಲವನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ಶನಿ ಮಹಾತ್ಮನ ಆರಾಧನೆ ಮಾಡಬೇಕು ಅಂತಂದರೆ ಹನುಮಂತನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠ.
ಪ್ರದೋಷ ಕಾಲವನ್ನು ಆಚರಣೆ ಮಾಡ್ತಕ್ಕಂಥ ಶನಿ ಪ್ರಭಾವ ಅಂತಕ್ಕಂಥದ್ದು ಕಡಿಮೆ ಆಗೋದಕ್ಕೆ, ಅಂದರೆ ಕರ್ಮ ಫಲ ಅಂತಕ್ಕಂಥ ಕಡಿಮೆ ಆಗೋದಕ್ಕೆ ದಾರಿಯಾಗುತ್ತೆ. ಅದನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಧನ್ಯವಾದ ಗುರೂಜಿ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.